ಬೆಲೆ ಏರಿಕೆಯ ವಿರುದ್ಧವಾಗಿ ಮಾತನಾಡ್ತಾ ಪ್ರತಿಭಟನೆಗಳನ್ನ ಮಾಡ್ತಾ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಕೂಡ ಸತತವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತದೆ ಅನ್ನೋ ಆರೋಪದ ನಡುವೆ ಇದೀಗ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಖಚಿತವಾಗ್ತಾ ಇದೆ. ಹಾಲಿನ ದರದಲ್ಲಿ ಇತ್ತೀಚೆಗಷ್ಟೇ ಏರಿಕೆಯಾಗಿದ್ದನ್ನ ಗಮನಿಸಿದ್ರಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿಗೆ ಹಣ ತಗೊಂಡು ಹೆಚ್ಚಿಗೆ ಪ್ರಮಾಣ ಹಾಲು ಕೊಡ್ತೀವಿ ಅಂತ ಹೇಳಿ ಸಬೂಬ್ ಹೇಳಿದ್ದನ್ನ ಕೂಡ ಕೇಳಿದ್ವಿ. ಇದೀಗ ಮತ್ತೊಮ್ಮೆ ಹಾಲಿನ ದರದಲ್ಲಿ ಏರಿಕೆಯಾಗೋ ಸೂಚನೆ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಂದಲೇ ಹೊರಬಿದ್ದಿದೆ ಇದೊಂದು ಶಾಕಿಂಗ್ ನ್ಯೂಸ್. ಪ್ರತಿ ಲೀಟರ್ಗೆ 5 ರೂಪಾಯಿ ದರ ಏರಿಕೆ ಮಾಡಲಿಕ್ಕೆ ಒತ್ತಾಯ ಇದೆಯಂತೆ. ದರ ಏರಿಸಿ ಅಂತ ಹೇಳಿ ಆ ದರ ಏರಿಸಿ ರೈತರಿಗೆ ನೀಡಬೇಕು ಅನ್ನೋ ಒತ್ತಾಯ ಇದೆ ಅಂತ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಹೇಳಿಕೆ ನೀಡಿದ್ದಾರೆ. ಹಾಲು ಉತ್ಪಾದಕರ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನ ತಗೊಬೇಕು. ಹಾಲು ರೇಟ್ ಹೆಚ್ಚಿಗೆ ಮಾಡಬೇಕು, ಅದು ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡುವಂಥ ಒಂದು ತೀರ್ಮಾನ ಮಾಡಬೇಕು ಅಂತಿದ್ದಾರೆ. ನಾನು ಮೊನ್ನೆ ಕೂಡ ಮಾತಾಡಿದ್ದೀನಿ. ನಾನು ಆದಷ್ಟು ಬೇಗನೆ ನಾನು ಈ ತೀರ್ಮಾನ ತಗೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಆ ತೀರ್ಮಾನ ತಗೋತಾರೆ ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ತದೆ. ಅಲ್ಲ, ಮುಖ್ಯಮಂತ್ರಿಗಳು ಹೇಳಿದ 5 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬೇರೆ ರಾಜ್ಯಗಳು ನೋಡೋಕೆ ಹೋದಾಗ 8 ರಿಂದ 10 ರೂಪಾಯಿ ನಮಗಿಂತ ಹೆಚ್ಚಿಗೆ MRP ರೇಟ್ ಜಾಸ್ತಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ರಾಜ್ಯದ ಕೂಡ ನಂದಿನಿ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಅದು ನೇರವಾಗಿ ಅಧೀಕ್ಷಕಿಗೆ ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರು ಸೇರಿ 9 ಕೈದಿಗಳ ವಿರುದ್ಧ ಇದೀಗ FIR ದಾಖಲಾಗಿದೆ. ಅಧೀಕ್ಷಕಿ ಅನಿತಾ ಕಾರ್ ಬ್ಲಾಸ್ಟ್ ಮಾಡುವ ಬೆದರಿಕೆಯನ್ನ ಒಡ್ಡಲಾಗಿತ್ತು. ಫರಹತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಅನಿತಾ ದೂರು ದಾಖಲಿಸಿದ್ರು. ಮುಸ್ತಾಫ್, ನಜೀರ್, ಬಚ್ಚನ್, ಅಲ್ತಾಫ್, ದೇವರಾಜ್, ನಾಗರಾಜ್, ಶ್ರೀಕಾಂತ್ ಸೇರಿದಂತೆ 9 ಜನರ ವಿರುದ್ಧ ಇದೀಗ FIR ದಾಖಲಾಗಿದೆ. ಜೈಲು ಸಿಬ್ಬಂದಿ, ಕೆಲ ಅಧಿಕಾರಿಗಳಿಂದ ಪಿತೂರಿ ನಡೆಸಲಾಗಿದೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಜೈಲಧೀಕ್ಷಕರಿಗೆ ಬೆದರಿಕೆ ಒಡ್ಡಿದ ಕೇಸು 9 ಜನ. ಈ 9 ಜನ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಹಾಗೆ ಪ್ರಕರಣದ ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೆಲ ಕೈದಿಗಳು ಏನೋ ಆ ಬೀಡಿ, ಸಿಗರೇಟ್, ಗುಟ್ಕಾ ಬೇಕಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕಾದ 2 ದಿನಗಳಿಂದ ನಡೆದಿತ್ತು. ಆದರೆ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಅನಿತಾ ಅವರು ಅದೆಲ್ಲವನ್ನು ಕೂಡ ಬಂದ್ ಮಾಡಿ ಒಂದು ಕಟ್ಟುನಿಟ್ಟಿನ ಶಿಸ್ತಿನ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಸೆಂಟ್ರಲ್ ಜೈಲಿನಲ್ಲಿ ಮುಂದಾಗಿದ್ರು. ಅದಾದ ಬಳಿಕ ಆ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಆದಂಥ ಅನಿತಾ ಕಾರನ್ನ ಬ್ಲಾಸ್ಟ್ ಮಾಡೋದಾಗಿ ಕಲಬುರಗಿ ನಗರದ ಇನ್ಸ್ಪೆಕ್ಟರ್ ಒಬ್ಬರಿಗೆ ಒಂದು ಆಡಿಯೋ ಕೂಡ ಬಂದಿತ್ತು. ಆದರೆ CCTV ಕಣ್ಗಾವಲಿನಲ್ಲಿ ಆ ಒಂದು ಕಾರನ್ನ ನಿಲ್ಲಿಸಬೇಕು ಅನ್ನುವಂಥ ಸೂಚನೆ ಕೂಡ ಇನ್ಸ್ಪೆಕ್ಟರ್ ನೀಡಿದ್ರು. ಕಾರನ್ನ ಬ್ಲಾಸ್ಟ್ ಮಾಡಿ ಹತ್ಯೆ ಮಾಡುವಂತ ಒಂದು ಸಂಚಲನ ಮಾಡಿರುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಅದಾದ ಬಳಿಕ ಇದೀಗ ಏನು ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ಧ ಒಂದು ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಆಡಿಯೋ ಸಂದೇಶ ಕಲಬುರಗಿ ಜೈಲಿನಿಂದ ಏನು ಮೈಸೂರು ಜೈಲಿಗೆ ವರ್ಗಾವಣೆ ಆಗಿದಂತ ಅರ್ಜುನ್ ರಾಠೋಡ್ ಆ ಒಂದು ಆಡಿಯೋ ಸಂದೇಶ ಹರಿಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಸೆಂಟ್ರಲ್ ಜೈಲಿನ ಅಧೀಕ್ಷಕಿಗೆ ನೀಡಿರುವಂಥದ್ದು. ಅದಾದ ಬಳಿಕ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಧನ್ಯವಾದ ಮಾಹಿತಿಗಾಗಿ. ಚಂಡಮಾರುತದ ಅಬ್ಬರದಿಂದಾಗಿ ಪುದುಚೇರಿ ಹಾಗೆ ಚೆನ್ನೈ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಕಡಲ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದೆ. ಪುದುಚೇರಿಯಂತೂ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಕಡಲು ಅಬ್ಬರಿಸ್ತಾ ಇದೆ. ಜನಜೀವನ ದಿಕ್ಕಾಪಾಲಾಗಿದೆ. ರಸ್ತೆಗಳು ಜಲಾವೃತ, ಜನರ ಪರದಾಟ. ಇತ್ತ ತಮಿಳುನಾಡಿನಲ್ಲೂ ಕೂಡ ಸೈಕ್ಲೋನ್ ಅಬ್ಬರ ಹೆಚ್ಚಾಗಿದೆ. 4 ಬಲಿ ಪಡೆದಿದೆ ಇಂಗಾಲ್ ಚಂಡಮಾರುತ. ಪುದುಚೇರಿಯ ರೆಸ್ಕ್ಯೂ ಆಪರೇಷನ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ನೀರಿನಿಂದ ಆವೃತವಾಗಿರುವ ಜಾಗದಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಚಂಡಮಾರುತದ ಪರಿಣಾಮಗಳನ್ನ ಕಾಣಲಿಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು, ಕೋಲಾರ ಸೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಜೊತೆಗೆ ನಿನ್ನೆಯಿಂದ ಜಿಟಿ ಮಳೆ ಜನರನ್ನ ವೀಕೆಂಡ್ ಮೋಜು ಮಸ್ತಿಯ ಪ್ಲಾನ್ನಿಂದ ಹಿಂದೆ ಸರಿಯುವಂತೆ ಮಾಡ್ತಾ ಇದೆ.
ಒಂದು ಕಡೆ ಬೆಂಗಳೂರು, ಮತ್ತೊಂದು ಕಡೆ ಪುದುಚೇರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಏರ್ಪೋರ್ಟ್ನ ದೃಶ್ಯ, ಏರ್ಪೋರ್ಟ್ ಸುತ್ತಮುತ್ತಲ ದೃಶ್ಯ. ಪ್ರಮುಖವಾಗಿ ಬೆಂಗಳೂರು ಹಾಗೆ ಕೋಲಾರ ಭಾಗದಲ್ಲಿ, ಚೆನ್ನೈ ಹಾಗೆ ಪುದುಚೇರಿಯಲ್ಲಿ ಸಂಭವಿಸಿರುವ ಚಂಡಮಾರುತದ ಪರಿಣಾಮ ಕಾಣಲಿಕ್ಕೆ ಸಿಗ್ತಾ ಇದೆ. ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನು ಕೊಡಕ್ಕೆ ನಾನು ನಿಮ್ಮ ಮುಂದೆ ಕುಂತೀನಿ, ಶ್ರೀಪಾದ್ ಪಾಟೀಲ. ಈಗ ಉತ್ತರ ಕರ್ನಾಟಕದ ಯಾವ್ಯಾವ ಜಿಲ್ಲೆ ಒಳಗೆ ಏನೇನು ಕಾರವಾರ ನಡೆದೈತಿ, ಏನೇನು ಸುದ್ದಿ ಆಗೈತಿ, ಏನೇನು ಬೆಳವಣಿಗೆ ಆಗೈತಿ ಎಲ್ಲ ಪಟಾಪಟ್ ನಿಮ್ಮ ಮುಂದೆ ಹೇಳ್ಕೊಂತ ಹೋಗ್ತೀವಿ ರೀ. ಚಲೋ ಮಾಡ್ತೀವಿ ನೋಡ್ರಿ. ಮೊದಲೇದೇನು, ಕಲಬುರಗಿ ಜಿಲ್ಲಾದ್ದು. ಕಲಬುರಗಿ ಸೆಂಟ್ರಲ್ ಜೈಲಿನ ಅಧೀಕ್ಷಕಿ ಆಗಿರುವಂಥ ಅನಿತಾ ಅವ್ರ ಕಾರ್ ಬ್ಲಾಸ್ಟ್ ಮಾಡ್ತೀನಿ ಅಂತ ಒಬ್ಬ ಭೂಪ್ ಆವಾಜ್ ಹಾಕಿದ್ದ. 9 ಕೈದಿಗಳ ವಿರುದ್ಧ ಈಗ ಫರ್ತಾಬಾದ್ ಪೊಲೀಸ್ ಠಾಣೆಯೊಳಗೆ ಮೇಡಮ್ ಕಂಪ್ಲೇಂಟ್ ಕೊಟ್ಟಾರ. ಮುಸ್ತಾಫು, ನಸೀರು, ಬಚ್ಚನ್ನು, ಅಲ್ತಾಫು, ದೇವರಾಜ, ನಾಗರಾಜ, ಶ್ರೀಕಾಂತ 9 ಜನರ ವಿರುದ್ಧ FIR ಕೂಡ ಆಗೈತಿ. ಜೈಲ್ನಾಗ ಬೀಡಿ ಸಿಗರೇಟ್ ಕೊಡಂಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರಿ ಇವರು. ಇದಕ್ಕೆ ಮೇಡಮ್ ಸೊಪ್ಪು ಹಾಕಲಿಲ್ಲ. ಹೀಗಾಗಿ ಅನಿತಾ ಮೇಡಮ್ ಕಾರ ಬ್ಲಾಸ್ಟ್ ಮಾಡ್ತೀನಿ ಅಂತ ಇವರು ಬೆದರಿಕೆ ಹಾಕಿದ್ರಂತ. ಅವರೆಲ್ಲರ ಮೇಲೆ ಈಗ FIR ಆಗೈತಿ. ಇನ್ನು ಇದು ಇಷ್ಟಕ್ಕೆ ನಿಲ್ಲಂಗಿಲ್ಲ ರೀ. ಕಲಬುರಗಿ ಸೆಂಟ್ರಲ್ ಜೈಲ್ ಅಧೀಕ್ಷಕಿ ಅನಿತಾ ಮೇಡಮ್ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಈ ಕೇಸ್ನ್ಯಾಗ ಜೈಲ್ ಸಿಬ್ಬಂದಿ ಮತ್ತು ಕೆಲವು ಅಧಿಕಾರಿಗಳು ಶಾಮೀಲಾಗ್ಯಾರ ಅನ್ನೋ ಡೌಟ್ ಬರಾಕತ್ತೈತಿ ನೋಡ್ರಿ. ಅನಿತಾ ಅವರು ಫೋನ್ ಪೇಗೆ ಅಕ್ರಮ ಹಣ ವರ್ಗಾವಣೆ ಕಳಿಸಿರೋದ್ರ ಹಿಂದೆ ಜೈಲ್ ಸಿಬ್ಬಂದಿ ಕೈವಾಡನು ಐತಿ. ಜೈಲೊಳಗೆ ರೂಲ್ಸ್ ಟೈಟ್ ಮಾಡಿದ್ದಕ್ಕೆ ಹಿಂಗೆಲ್ಲ ಮಸಲತ್ತು ಮಾಡಕತ್ತಾರ ಅನ್ನುವಂಥ ಆರೋಪ ಕೇಳಿ ಬಂದೈತಿ. ಕೆಲವು ಪೊಲೀಸ್ ಅಧಿಕಾರಿಗಳು ಈ ವಿಚಾರದಾಗ ಶಾಮೀಲಾಗ್ಯಾರ ಅನ್ನೋದು ಭಾರಿ ಶಾಕಿಂಗ್ ರೀ. ನೀವೆಲ್ಲ ಕೇಳಿರ್ಬೋದ್ರಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತನ್ನ. ಹಂಗೆ ಕುರ್ಚಿ ಕಳ್ಕೊಳ್ಳೋ ಹೆದರಿಕೆ ಒಳಗೆ ಇರುವಂಥ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹನುಮನ ಮಾಲೆ ಧರಿಸೋಕೆ ಹೊಂಟಾರಂತ. ಡಿಸೆಂಬರ್ 12ನೇ ತಾರೀಕು ಪಂಪಾ ಸರೋವರದೊಳಗೆ ಈ ಹನುಮ ಮಾಲೆ ಧಾರಣ ಮಾಡ್ತಾರಂತ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಒಳಗೆ ಪಂಪಾ ಸರೋವರ ಏನೈತಿ, ಇಲ್ಲಿ ಮಾಲೆ ಹಾಕ್ಕೊಂತಾರಂತ. ಹಿಂಗೆ ಮಾಲೆ ಹಾಕ್ಕೊಳ್ಳೋ ವಿಜೇಂದ್ರ ಆಂಜನೇಯ ಜನ್ಮಸ್ಥಳ ಅಂತ ಫೇಮಸ್ ಆಗಿರೋ ಅಂಜನಾದ್ರಿಯ 575 ಮೆಟ್ಲು ಹತ್ತಿ ಮಾಲೆಯ ವಿಸರ್ಜನೆಯನ್ನು ಮಾಡ್ತಾರಂತ. ಹನುಮ ಮಾಲೆ ಹಾಕ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಕ್ಕತಿ, ಏನು ಬೇಡ್ಕೊಂಡ್ರು ಅದು ಕೆಲಸ ಆಕ್ಕತಿ ಅನ್ನೋ ನಂಬಿಕೆ ಐತಿ. ಹೀಗಾಗಿ ಈಗ ವಿಜೇಂದ್ರ ಕೂಡ ಹನುಮ ಮಾಲೆ ಹಾಕ್ಕೊಳ್ಳೋಕೆ ರೆಡಿ ಆಗ್ಯಾರ ಅಂತ ಜನಾರ್ದನ್ ರೆಡ್ಡಿ ಸಾಹೇಬರು ಹೇಳ್ಯಾರ. ಇನ್ನು ಬೆಳಗಾವಿ ಒಳಗಂತೂ ಸರಗಳರ ಹಾವಳಿ ಹೆಚ್ಚಾಗ್ಬಿಟ್ಟೈತ್ರಿ. ಬೈಕಿನಾಗ ಬರೋದು, ಈ ರೀತಿ ಸರಗಳತನ ಮಾಡೋದು. ಹಿಂಗೆ ಬೈಕ್ನಾಗ ಬಂದ ದುಷ್ಟರು ಮಹಿಳೆಯ ಬರೋಬ್ಬರಿ 4 ತೊಲ ಚಿನ್ನದ ಸರ ಕಿತ್ಕೊಂಡು ಹೋಗಿರೋ ಘಟನೆ ಗೋಕಾಕ್ ನಗರದ ಕೊಣ್ಣೂರಿನ ಮಹಾವೀರ ನಗರದಾಗ ನಡೆದೈತಿ. ಕೊಣ್ಣೂರಿನ ಲೀಲಾವತಿ ಮಹಾವೀರ್ ಮಲ್ಲಾಪುರಿ ಅನ್ನುವಂತಹ ಮಹಿಳೆ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೊಂಟಿದ್ರು. ಬಾಜು ಬೈಕ್ನಾಗ ಬಂದು ಒಬ್ಬವ ಅವ್ರ ಸರ ಕಿತ್ಕೊಂಡು ಹೋಗ್ಯಾನ. ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡ್ಕೊಂಡು ಬರ್ತಾ ಇದ್ರಿ ಇವರು. ಈ ಹೊತ್ನ್ಯಾಗ ಹಿಂದೆ ಬಂದು ಕಳ್ಳರು ಈ ಬಂಗಾರದ ಸರ ಕದ್ದು ಎಸ್ಕೇಪ್ ಆಗ್ಯಾರ. ಇನ್ನು ವಕ್ಫ್ ವಿವಾದದ ಬಗ್ಗೆ ಎಲ್ರಿಗೂ ಗೊತ್ತೈತಲ್ಲ. ಈಗ ಅದೇ ವಕ್ಫ್ ವಿವಾದ ಭಜನಿ ಹಾಡಾಗೈತಿ. ರಮೇಶ್ ಕುರುಬಗಟ್ಟಿ ಅನ್ನೋ ಕಲಾವಿದರ ತಂಡ ವಕ್ಫ್ ವಿವಾದದ ಹಾಡು ರಚನೆ ಮಾಡ್ಯಾರ. ಅವರ ಹಾಡು ಕಟ್ಟಿ ಹಾಡ್ಯಾರ. ಉತ್ತರ ಕರ್ನಾಟಕ ಸ್ಟೈಲ್ನಾಗ ಬರೆದಿರೋ ಈ ಭಜನಿ ಹಾಡನ್ನ ರಮೇಶ್ ಅವರು ಖುದ್ದು ತಾವ ಹಾಡ್ಯಾರ. ಈ ಹಿಂದೆ ಇದೇ ರಮೇಶ್ ಅವರು ಬರೆದಿರೋ ಹಾಡು ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ನಿಮಗೆಲ್ಲ ಗೊತ್ತೈತಿ. ಆ ಹಾಡು ಮಸ್ತ್ ಹಾಡು. ಅದನ್ನು ಬರೆದವರು ಹಾಡಿದವರು ಇವರ. ಈಗ ವಕ್ಫ್ ವಿಚಾರಕ್ಕೂ ಒಂದು ಹಾಡು ಕಟ್ಟಿ ಮಸ್ತ್ ಹಾಡ್ಯಾರ. ಅದು ಭಾರಿ ಫೇಮಸ್ ಆಗತೈತ್ರಿ. ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ. ಹಿಂದ ಮುಂದ ನೋಡ್ದಂಗ ನಮ್ಮ ಜನ ಹೊಂಟೈತಿ, ಮುಂದ ಗಂಡಾಂತರ ಬರತೈತಿ ವಾಗಾತಿ. 100 ವರ್ಷದಿಂದ ಇದ್ದ ನಮ್ಮ ಆಸ್ತಿ, ಈಗದರಾಗ ವಕ್ಫ್ ಅಂತ ಬಂದ ಕುಂತೈತಿ. ಹಿಂದೂಸ್ತಾನದಾಗ ಹಿಂಗ ನಡೆದೈತಿ, ನಮ್ಮ ಆಸ್ತಿ ವಕ್ಫಾಸ್ತಿ ಆಗಾಕತ್ತೈತಿ. ಹಿಂದ ಮುಂದ ನೋಡ್ದಂಗ ನಮ್ಮ ಜನ ಹೊಂಟೈತಿ.